दानं भोगो नाशस्तिस्रो गतयो भवन्ति वित्तस्य यो न ददाति न भुङ्क्ते तस्य तृतीया ಗತಿರ್ಭವತಿ. ನೋಡಿ, ಒಂದು ದಾನ ಮಾಡಬೇಕು, ಇಲ್ಲ ಭೋಗಿಸ್ಬೇಕು, ಅನುಭವಿಸ್ಬೇಕು. ದಾನ ಮಾಡಬೇಕು, ಇಲ್ಲ ತಿಂದು ಉಂಡು ಅನುಭವಿಸ್ಬೇಕು. ಮತ್ತೊಂದು ದಾನ, ಭೋಗ, ನಾಶ ಎಂಬತಕ್ಕಂಥ ಮೂರು ಗತಿ ಇದ್ದಾವೆ, ಮೂರು ಸ್ತರಗಳಿದ್ದಾವೆ, ಮೂರು ತರಹ ಇರ್ತಕ್ಕಂಥದ್ದು. ವಿತ್ತಸ್ಯ ಅಂದರೆ ಸಂಪತ್ತಿಗೆ ಅಂತ. ವಿತ್ತ ಅಂದರೆ ಹಣ ಅಂತನೂ ಇದೆ, ಸಂಪತ್ತು ಅಂತ. ಇಲ್ಲ ದವಸ, ಧಾನ್ಯ, ಧನ, ಕನಕ, ವಜ್ರ, ವೈಡೂರ್ಯ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು. ಮೂರು ಗತಿ ಇರ್ತಕ್ಕಂಥದ್ದು. ಒಂದು ದಾನ ಮಾಡಬೇಕು, ಇಲ್ಲ ದಾನ ಅನುಭವಿಸ್ಬೇಕು. ಅದೆರಡನ್ನು ಬಿಟ್ಟರೆ ಮೂರನೇದು ನಾಶ ಅಂತ. ದಾನಂ ಭೋಗೋ ನಾಶ ತಿಸ್ರೋ ಗತಯ ಸಂತಿ. ಮೂರು ಸ್ತರಗಳಿದ್ದಾವೆ. ಯಾರು ಯೋ ನ ದದಾತಿ ಕೊಡೋದು ಇಲ್ಲ, ನ ಭುಂಕ್ತೆ ತಾನು ತಿನ್ನಲ್ಲ, ತಾನು ಅನುಭವಿಸಲ್ಲ, ಅದಕ್ಕೆ ತಸ್ಯ ತೃತೀಯ ಗತಿರ್ಭವತಿ. ಆ ಮೂರನೆಯ ಗತಿ ಯಾವುದಪ್ಪ? ನಾಶ. ನಾಶವಾಗ್ತದೆ ಅಂತ. ಅದಕ್ಕಾಗಿ ನಮ್ಮಲ್ಲಿರ್ತಕ್ಕಂತಹ ವಸ್ತುಗಳನ್ನು, ಸಂಪತ್ತನ್ನು ಒಂದು ಅನುಭವಿಸಬೇಕು, ಇಲ್ಲ ಯಾರಿಗಾನ ಕೊಟ್ಟು ಬಿಡಬೇಕು. ಅವರನ್ನು ಉಪಯೋಗಿಸ್ಕೊಳ್ತಾರೆ, ಅವರಿಗಾನ ಒಂದು ಅನುಕೂಲ ಆಗ್ತದೆ. ಇವೆರಡೂ ಮಾಡಲಿಲ್ಲ ಅಂದರೆ ಅದು ಸುಮ್ಮನೆ ನಾಶವಾಗ್ತದೆ. ಪಿಪೀಲಿಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು ಲುಬುದೇನ ಸಂಚಿತಂ ದ್ರವ್ಯಂ ಸಮೂಲಂಚ ವಿನಶ್ಯತಿ. ನೋಡಿ, ಇರುವೆಗಳು ಧಾನ್ಯವನ್ನು ಎಷ್ಟು ತಿನ್ನಬೇಕೋ ಅದು ತಿನ್ನಲಿ, ಅದನ್ನು ಬಿಟ್ಟು ತಗೊಂಡೋಗಿ ಗೂಡು ಒಳಗಡೆ ಬಚ್ಚಿಟ್ಟುತ್ತೆ. ಆ ಧಾನ್ಯ ಒಂದಾದರೆ ಮಕ್ಷಿಕಾ ಸಂಚಿತಂ ಮಧು, ಜೇನುನೊಣ ಜೇನನ್ನು ಸಂಗ್ರಹಿಸಿ ಇಟ್ಕೊಳ್ತದೆ. ಇರುವೆ ಧಾನ್ಯಗಳನ್ನು ಸಂಗ್ರಹಿಸಿರ್ತದೆ, ಜೇನುನೊಣ ಸಿಹಿ ಜೇನನ್ನು ಸಂಗ್ರಹಿಸಿಡ್ತದೆ. ಹಾಗೆ ಲೋಭಿ ಅವನು ದ್ರವ್ಯವನ್ನು ಸಂಗ್ರಹ ಮಾಡಿಟ್ಕೋತಾನೆ. ಲುಬ್ಧೇನ ಸಂಚಿತಂ ದ್ರವ್ಯಂ, ತನಗೆಷ್ಟು ಬೇಕು ಅಷ್ಟು ಇಟ್ಕೋಬೇಕು. ಅದಕ್ಕಿಂತ ಹೆಚ್ಚಿನದನ್ನು ಸಂಗ್ರಹಿಸಿ ಇಟ್ಟರೆ ಏನಾಗುತ್ತೆ ಅಂದರೆ ಸಮೂಲಂಚ ವಿನಶ್ಯತಿ, ಬುಡ ಸಮೇತವಾಗಿ, ಮೂಲ ಸಮೇತವಾಗಿ ನಾಶವಾಗ್ತದೆ ಎಂಬತಕ್ಕಂತಹದ್ದು ಕೂಡ ಸುಭಾಷಿತಕಾರರು ಉಲ್ಲೇಖಿಸಿದ್ದಾರೆ. ಇದಕ್ಕೆ ಸಂಸ್ಕೃತದ ಅಧ್ಯಯನ ಬೇಕಾಗ್ತದೆ. ಭಾರತೀಯರಾಗ್ತಕ್ಕಂತಹ ನಾವು ನಮ್ಮ ಸಂಸ್ಕಾರ, ನಮ್ಮ ಉಪನಯನ, ನಮ್ಮ ಉಪದೇಶ, ನಮ್ಮ ಶಾಸ್ತ್ರಗಳು, ವೇದಗಳು, ಪುರಾಣಗಳು, ಇತಿಹಾಸಗಳು ಇದನ್ನೆಲ್ಲ ಮೆಲುಕು ಹಾಕ್ತಾ ಇರಬೇಕಾಗ್ತದೆ. ಅಧ್ಯಯನದ ಅಗತ್ಯತೆ ಇರಬೇಕಾಗ್ತದೆ. ಇದನ್ನು ಮಾಡದೆ ಹೋದರೆ ಭಾರತೀಯರಾಗಿರ್ತಕ್ಕಂತಹ ನಮಗೆ ಜ್ಞಾನದ ಕೊರತೆ ಹೆಚ್ಚಾಗ್ತಾ ಹೋಗ್ತದೆ. ಜ್ಞಾನ ಅರ್ಜನೆ ಮಾಡಬೇಕು. ನಾವು ಕೊನೆಯ ಉಸಿರು ಇರುವ ತನಕ ಅಧ್ಯಯನದ ಅಗತ್ಯತೆ ಇದೆ. ಸಾಧು ಸಂತರ ಸಹವಾಸ ಮಾಡ್ತಕ್ಕಂಥದ್ದು, ಹಾಗೂ ಇತಿಹಾಸ ಪುರಾಣಾದಿಗಳನ್ನು ಮೆಲುಕು ಹಾಕ್ತಕ್ಕಂಥದ್ದು, ಓದ್ತಕ್ಕಂಥದ್ದು, ಹೇಳಿಕೊಡ್ತಕ್ಕಂಥದ್ದು, ಪಠನ ಪಾಠನ, ಯಜನ ಯಾಜನ, ದಾನ ಸ್ವೀಕರಣ, ದಾನ ಪ್ರದಾನ, ಷಟ್ಕರ್ಮ ಇದನ್ನು ನಮಗೆ ಹಿರಿಯವರು, ಋಷಿಮುನಿಗಳು, ಗುರುಗಳು ಉಲ್ಲೇಖಿಸಿದ್ದಾರೆ.
ಉಪದೇಶಿಸಿದ್ದಾರೆ. ಶಾಸ್ತ್ರ ಮೂಲಕವಾಗಿ ಶಾಸನ ತ್ರಾಯತೈತಿ ಶಾಸ್ತ್ರಂ ಎಂಬುದಾಗಿ ಗ್ರಂಥಗಳ ರಚನೆಗಳನ್ನು ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಇದರ ಅವಶ್ಯಕತೆ ನಮಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಸಂಧ್ಯಾ ಉಪಾಸನೆ, ಅರ್ಘ್ಯ ಪ್ರದಾನ, ಸವಿತ್ರ ಸೂರ್ಯ ನಾರಾಯಣನ ಧ್ಯಾನ ಅನುಷ್ಠಾನ ನಮ್ಮದಾಗಿರಲಿ. ಇದನ್ನು ಉಳಿಸಿಕೊಳ್ಳೋಣ, ಇದನ್ನು ಅಳವಡಿಸಿಕೊಳ್ಳೋಣ ಎಂಬತಕ್ಕಂಥ ಉತ್ತಮವಾದ ಸಂದೇಶವನ್ನು ನೀಡ್ತಾ ಸಂಚಿಕೆಗೆ ವಿರಾಮ ನೀಡ ಬಯಸ್ತೇನೆ. ಯುದ್ಧ ಬೇಡ, ಶಾಂತಿ ಇರಲಿ, ಸಹನೆ ಇರಲಿ, ತಾಳ್ಮೆ ಇರಲಿ, ಲೋಭ ಬೇಡ. ನಮಸ್ಕಾರ. ಪುನರ್ಮಿಲಾಮಃ. ಮತ್ತೆ ಭೇಟಿಯಾಗೋಣ.